ಜೈ ಶ್ರೀ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ SDA, FDA, ವಾಹನ ಚಾಲಕ, ಕಿರಿಯ ಸೇವಕರ ಹುದ್ದೆಗಳಿಗೆ ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುತ್ತಾರೆ. ಈ ಹುದ್ದೆಗಳ ಮಾಹಿತಿಗಳನ್ನು ಸಂಪೂರ್ಣವಾಗಿ ನಾನು ನಿಮಗೆ ನೀಡ್ತೇನೆ. ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ರತಿನಿತ್ಯದ ನಿಮ್ಮ ಉದ್ಯೋಗದ ಹುಡುಕಾಟದ ಸಹಾಯಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳಿಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ. ಹಾಗೆ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಏನೇ ಪ್ರಶ್ನೆಗಳಿದ್ರೂ ಕಮೆಂಟ್ ಬಾಕ್ಸ್ ಯಾವಾಗಲೂ ನಿಮ್ಮದೇ. ಆ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗಾಗೋ ಅನುಕೂಲ ಏನು ಅಂದರೆ, ಭಾರತ ದೇಶದ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲಿ ಕರೆಯುವ ಖಾಸಗಿ ಅನುದಾನಿತ ಸರ್ಕಾರಿ ಹುದ್ದೆಗಳ ವಿವರಗಳ ಮಾಹಿತಿಗಳನ್ನು ಕೊಡೋದ್ರ ಜೊತೆಯಲ್ಲಿ ನೇರವಾಗಿ ವೆಬ್ಸೈಟ್ ಪ್ರವೇಶ ಮಾಡಿ ಈ ಹುದ್ದೆ ನೈಜವೋ, ನಿಖರವೋ, ಸತ್ಯವೋ, ಸುಳ್ಳೋ ಎಂದು ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಮತ್ತೆ ಯಾಕೆ ತಡ ಮಾಡೋದು, ಎಂದಿನಂತೆ ನಮ್ಮ ಉದ್ಯೋಗದ ಸುದ್ದಿಯನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ. ಉದ್ಯೋಗದ ವಿವರಗಳು ಈ ರೀತಿಯಾಗಿದೆ. ನೇಮಕಾತಿ ಇಲಾಖೆ ಬಂದು ನಾನು ಆವಾಗಲೇ ಹೇಳಿದೆ, ಬಳ್ಳಾರಿ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ. ಹುದ್ದೆಗಳ ವಿವರಗಳು ಈ ರೀತಿಯಾಗಿದೆ. ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ವಾಹನ ಚಾಲಕರು, ಕಿರಿಯ ಸೇವಕರು. ಪ್ರಥಮ ದರ್ಜೆ ಸಹಾಯಕರು 22 ಹುದ್ದೆಗಳಿದೆ. ಭಾರತದ ಕಾನೂನಿನ ಅನ್ವಯ ಸ್ಥಾಪನೆಯಾದ ವಿಶ್ವವಿದ್ಯಾಲಯದ ಯಾವುದೇ ಪದವಿಯನ್ನು ತೇರ್ಗಡೆ ಹೊಂದಿರಬೇಕು ಅಂತ ಹೇಳ್ತಾರೆ. ಕನ್ನಡವನ್ನು ಓದುವ ಸಾಮರ್ಥ್ಯ ಹೊಂದಿರಬೇಕು, ಕನ್ನಡ ಜ್ಞಾನ ಬರೆಯೋದು ಗೊತ್ತಿರಬೇಕು, ಹಾಗೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಲು ಬರಬೇಕು ಅಂತ ಹೇಳಿದ್ದಾರೆ. ಹಾಗೆ ದ್ವಿತೀಯ ದರ್ಜೆ ಸಹಾಯಕರು 28 ಹುದ್ದೆಗಳಿದೆ. ಎನಿ PUC ಕೇಳಿದ್ದಾರೆ. ಇದು ಯಾವುದೇ ವಿಶ್ವವಿದ್ಯಾಲಯದ, ಯಾವುದೇ ಯೂನಿವರ್ಸಿಟಿಗಳಿಂದ ಅಥವಾ ಯಾವುದೇ ಸಂಸ್ಥೆಗಳಿಂದ PUC ವಿದ್ಯಾರ್ಹತೆಯನ್ನು ಹೊಂದಿದರೆ ಸಾಕು ಅಂತಾರೆ. ಹಾಗಿದ್ರೆ ವಾಹನ ಚಾಲಕರು ಹುದ್ದೆಗಳಿಗೆ SSLC ಉತ್ತೀರ್ಣರಾಗಿದ್ದರೆ ಸಾಕು ಅಂತ ಹೇಳ್ತಾರೆ. ಕಿರಿಯ ಸೇವಕರು ಅಂತ ಹುದ್ದೆಗಳಿದೆ, ಅದು 31 ಹುದ್ದೆಗಳಿದೆ. ಇದಕ್ಕೂ ಕೂಡ SSLC ಓದಿದರೆ ಸಾಕು ಅಂತ ಹೇಳಿದ್ದಾರೆ. ಹುದ್ದೆಯ ವಿವರಗಳು ಈ ರೀತಿಯಾಗಿದೆ. ವಿದ್ಯಾರ್ಹತೆ ಬಂದು SSLC, PUC ಆ್ಯಂಡ್ ಎನಿ ಡಿಗ್ರಿ ಅಂತ ಕೇಳಿದರೆ. ವಯಸ್ಸಿನ ಮಿತಿ ಬಂದು 18 ವರ್ಷ ತುಂಬಿರಬೇಕು, 35 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6 ಮೇ 2026 ಅಂತ ಹೇಳ್ತಾರೆ. ಇದಕ್ಕಾಗಿ ವೆಬ್ಸೈಟ್ ಬಂದು www.https://ballari.dcc.bank.in ಅಂತ ಕರೆದಿದ್ದಾರೆ. ಸೊ ಈ ವೆಬ್ಸೈಟಿಗೆ ಹೋದರೆ ಈ ಹುದ್ದೆ ನೈಜನೋ, ನಿಖರ್ನೋ, ಸತ್ಯನೋ, ಸುಳ್ಳು ಅಂತ ಗೊತ್ತಾಗುತ್ತೆ. ನಾನೀಗ ಯಾವುದೇ ನಿಮಗೆ ಗೊಂದಲಗಳನ್ನು ಮಾಡ್ದಲೆ ನೇರವಾಗಿ ಗೂಗಲ್ ಕ್ರೋಮ್ ಮೂಲಕ ಈ ವೆಬ್ಸೈಟಿಗೆ ಕರ್ಕೊಂಡೋಗಿ ಅಪ್ಲಿಕೇಶನ್ಗಳನ್ನು ಹೀಗೆ ನಿಮ್ಮ ಮೊಬೈಲ್ನಲ್ಲಿ ಉಚಿತವಾಗಿ ತೋರಿಸ್ಕೊಡ್ತೀನಿ ಹೇಗೆ ಹಾಕೋದು ಅಂತ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಗೆ ಅನುಕೂಲ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮುಖ್ಯವಲ್ಲ, ನೋಟಿಫಿಕೇಶನ್ ಆಲ್ ಮಾಡಿಕೊಂಡ್ರೆ ಮಾತ್ರ ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ಹಾಗಿದ್ರೆ ಮತ್ತೆ ಯಾಕೆ ತಡ ಮಾಡೋದು, ಎಂದಿನಂತೆ ನಿಮ್ಮ ಮೊಬೈಲ್ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ರೆಜಿಸ್ಟರ್ನಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಗೂಗಲ್ ವೆಬ್ ಬ್ರೌಸರ್. ಅವರೇ ತಿಳಿಸಿರುವ ಹಾಗೆ ಬಳ್ಳಾರಿ ಅಂತ ನೀವು ಟೈಪ್ ಮಾಡ್ಕೊಳ್ಬೇಕು. ಈ ಗೂಗಲ್ ವೆಬ್ ಬ್ರೌಸರ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬರಬೇಕು. ನೋಡಿ, ನಾನಿಲ್ಲಿ ಬಳ್ಳಾರಿ ಅಂತ ಕೊಡ್ತಾ ಇದ್ದಂಗೆ ಬಳ್ಳಾರಿ DCC ಬ್ಯಾಂಕ್ ಅಂತ ಬಂದಿದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಬಳ್ಳಾರಿ DCC ಬ್ಯಾಂಕಿನ ಮತ್ತೊಂದು ಲಿಂಕ್ ಬಂದಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ನಾವು ಬಳ್ಳಾರಿ ಜಿಲ್ಲಾ ಸಹಕಾರ ಬ್ಯಾಂಕಿಗೆ ಬಂದಿದ್ದೀವಿ. ಬಳ್ಳಾರಿ ಜಿಲ್ಲಾ ಸಹಕಾರ ಬ್ಯಾಂಕಿನ ಸಮಗ್ರವಾದ ಮಾಹಿತಿಗಳನ್ನು ಇದರೊಳಗಡೆ ನಿಮಗೆ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೊಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ರ ರಿಕ್ರೂಟ್ಮೆಂಟ್ 2026 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಬರುತ್ತೆ. ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ, ಇಲ್ಲಿ 2026 ರಿಕ್ರೂಟ್ಮೆಂಟಿನ ಡೀಟೇಲ್ಸ್ ಇದೆ. ಈಗ ನಿಮಗೆ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಅಪ್ಲಿಕೇಶನ್ ಅಂದರೆ ಇದು ಈ ನೋಟಿಫಿಕೇಶನ್ ಏನಿದೆ ಅಂತ ನೋಡ್ಕೊಳ್ಬೇಕು ಅಂದರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ನ ವಿವರಗಳನ್ನು ಇಲ್ಲಿ ಸುವಿವರವಾಗಿ ಅವರು ನೀಡಿದ್ದಾರೆ. ಇದನ್ನೆಲ್ಲ ಸಮಾಧಾನವಾಗಿ ನೀವು ನೋಡ್ಕೊಳ್ಬೇಕು. ವ್ಯವಸ್ಥಾಪಕರಿಗೆ 44,425ರಿಂದ 83,700 ರೂಪಾಯಿ ತನಕ ಸ್ಯಾಲರಿಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯಕ್ಕೆ ಎಷ್ಟು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹೀಗೆ ಎಲ್ಲ ವರ್ಗಗಳ ವಿವರಗಳನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಏನು ಮೀಸಲಾತಿ ಇದೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕರು 28 ಹುದ್ದೆಗಳಿದೆ. ಅದಕ್ಕಾಗಿ ಸ್ಯಾಲರಿ ಬಂದು 34,100ರಿಂದ 67,600 ರೂಪಾಯಿ ತನಕನೂ ವೇತನವನ್ನು ನಿಗದಿಪಡಿಸಿದ್ದಾರೆ. ಹಾಗೆ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದಕ್ಕೂ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ವಾಹನ ಚಾಲಕರು ಅವ್ರಿಗೂ ಕೂಡ ಒಂದು ಹುದ್ದೆ ಇದೆ. 31,775ರಿಂದ 61,300 ರೂಪಾಯಿ ತನಕನೂ ಕೂಡ ವೇತನವನ್ನು ನಿಗದಿ ಮಾಡಿಸಿದ್ದಾರೆ. ಸೊ ಕಿರಿಯ ಸೇವಕರು 26 ಹುದ್ದೆಗಳಿದೆ. ಇದಕ್ಕೂ ಕೂಡ ರಿಸರ್ವೇಷನ್ಗಳನ್ನು ಕೊಟ್ಟಿದ್ದಾರೆ.
ಕಲ್ಯಾಣ ಕರ್ನಾಟಕ ಸ್ಥಳೀಯತರ ವೃಂದ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಈ PDF ಅನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡಿದ್ದ ನಂತರವೇ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೇಕು. ನೋಡಿ, ನಿಮಗಿಲ್ಲಿ ಈ ಹುದ್ದೆಗೆ 200 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುತ್ತೆ. ಅದರಲ್ಲಿ ಕನ್ನಡ ಭಾಷೆ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಸಹಕಾರ ವಿಷಯಕ್ಕೆ, ಭಾರತ ಸಂವಿಧಾನಕ್ಕೆ, ಬ್ಯಾಂಕಿಂಗ್ ವಿಷಯವಾಗಿ 200 ಅಂಕಗಳನ್ನು ಕೊಟ್ಟಿದ್ದಾರೆ. ಹೀಗೆ ಪ್ರತಿಯೊಂದು ಹುದ್ದೆಗೂ ಕೂಡ ಒಂದು ಎಕ್ಸಾಮಿನೇಷನ್ ಅವರು ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಅಧ್ಯಯನ ಮಾಡಿಕೊಂಡು ನಂತರದಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಸೊ ಈಗ ನಾವೀಗಿಲ್ಲಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ನೋಡಿದ್ವಿ. ಹಾಗಾದರೆ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಈಗ ಅಪ್ಲಿಕೇಶನ್ ಚಾರ್ಟ್ ಒಂದು ಓಪನ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸೇವೆಗಳ ವಿವರಗಳನ್ನು ಕೊಟ್ಟಿದ್ದಾರೆ. ಅರ್ಜಿ ನೋಂದಣಿಗಾಗಿ ಇಲ್ಲಿ ಕ್ಲಿಕ್ಕಿಸಿ ಅಂತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದು ಕೇಳ್ತಾ ಇದೆ, ಅಧಿಸೂಚನೆಯನ್ನು ಪೂರ್ತಿ ಓದಿದ್ದೀರಾ ಅಂತ ಕೇಳ್ತಿದೆ. ಹೌದು, ನೋಂದಣಿ ಮುಂದುವರಿಸಿ ಅಂತ ಕೊಟ್ಟು ಇಲ್ಲಿ ಅಭ್ಯರ್ಥಿಯ ಹೆಸರು, ಹಾಗೆ ಹುದ್ದೆ, ಹುಟ್ಟಿದ ದಿನಾಂಕ, ಡೇಟ್ ಆಫ್ ಬರ್ತ್, ಇಮೇಲ್ ID ಎಲ್ಲವನ್ನ ಕೊಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟರೆ ಗೆಟ್ OTP ಅಂತ ಇಲ್ಲಿ ಕೇಳ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ OTP ಬರುತ್ತೆ. ಆ OTPಯನ್ನು ಹಾಕಿದ ನಂತರ ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ ಅಂತ ಹೇಳ್ತಾ, ಬಳ್ಳಾರಿ ಜಿಲ್ಲೆಯಲ್ಲಿ ಕರೆದಿರುವಂತಹ ಬಳ್ಳಾರಿ ಜಿಲ್ಲಾ ಸಹಕಾರ ಸಂಘದಲ್ಲಿ ಕರೆದಿರುವಂಥ ಹುದ್ದೆಗಳ ಸಮಗ್ರವಾದ ವಿವರಗಳನ್ನು ನಾನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ. ಈ ಮಾಹಿತಿಗಳು ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಈ ಮಾಹಿತಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಸಹೋದರರಿಗೆ, ಸಹೋದರಿಯರಿಗೆ ಸಹಾಯ ಆಗುತ್ತಂದರೆ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ. ಈ ರೀತಿಯಾಗಿ ನೈಜನೋ, ನಿಖರವೋ, ಸತ್ಯವೋ, ಸುಳ್ಳು ಅಂತ ತೋರಿಸ್ಕೊಡುವಂತಹ ಏಕೈಕ ಯೂಟ್ಯೂಬ್ ಚಾನಲ್ ನಮ್ಮದಾಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದರ ಲಾಭವನ್ನೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಇಷ್ಟು ಸಮಯ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಶ್ರೀ ಸೀತಾರಾಮ್.